ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಸ್ವತಂತ್ರ ಪೂರ್ವದಲ್ಲಿ ಅತಿ ಹೆಚ್ಚು ಅವಧಿಗೆ ದಿನಗಳಿಗೆ 12 ವರ್ಷಕ್ಕಿಂತ ಹೆಚ್ಚು ಪ್ರಧಾನಮಂತ್ರಿಯಾಗಿ ಜನಸೇವೆಯನ್ನು ಮಾಡಿರುವಂಥ ಒಂದು ದಾಖಲೆ ಇವತ್ತು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಹಿಂದೆ ಪಂಡಿತ್ ನೆಹರು ಅವರ ದಾಖಲೆಯನ್ನು ಇವತ್ತು ಮುರಿದು ಮುಂದೆ ಸಾಕ್ತಾರೆ. ಒಂದು ಸಾರ್ಥಕತೆಯ 12 ವರ್ಷ ಆಗಿದೆ. ಭಾರತವನ್ನು ಒಂದು ವಿಕಸಿತ ಭಾರತ ಮಾಡುವಂಥ ಹಂಬಲದಿಂದ ಅವರು ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡಿದ್ದಾರೆ. ಯೋಜನಾಬದ್ಧವಾಗಿ ಭಾರತ ನಿರ್ಮಾಣ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರ ಬದುಕು ಉತ್ತಮಗೊಳ್ಳಬೇಕು, ಬಡವರ ಬದುಕು ಉತ್ತಮಗೊಳ್ಳಬೇಕು, ರೈತರಿಗೆ ಸಹಾಯ ಸಿಗಬೇಕು, ಯುವಕರಿಗೆ ಮಹಿಳೆಯರಿಗೆ ಆತ್ಮವಿಶ್ವಾಸ ಬರುವಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ಭಾರತವನ್ನು ಮುನ್ನಡೆಸ್ತಾ ಇದ್ದಾರೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ದಾಖಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ. UPA ಸರ್ಕಾರದಲ್ಲಿ ಎಲ್ಲ ಯೋಜನೆಗಳು ಸ್ಥಗಿತ ಆಗಿತ್ತು. ಪಾಲಿಸಿ ಪ್ಯಾರಲಿಸಿಸ್ ಅಂತ ಮತ್ತು ಯಾವುದೇ ರೀತಿಯ ಅಭಿವೃದ್ಧಿ ಆಗಿರಲಿಲ್ಲ. ಹಣದುಬ್ಬರ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. 11%ಗಿಂತ ಹೆಚ್ಚು ಹಣದುಬ್ಬರ ಇತ್ತು. GDP 3-3.5% ಇತ್ತು. GDP ಗ್ರೋತ್ ಇವತ್ತು GDP ಗ್ರೋತ್ 7.5% ಇದೆ. ಹಣದುಬ್ಬರ 5%ಗಿಂತ ಹೆಚ್ಚಿಲ್ಲ. ಮತ್ತು ಭಾರತದ ವಿಕಾಸಕ್ಕಾಗಿ ಅಭಿವೃದ್ಧಿಗಾಗಿ ಅದು ಹೈವೇಗಳ ನಿರ್ಮಾಣ ಇರ್ಬೋದು, ರೈಲ್ವೆ ಇರ್ಬೋದು, ಪೋರ್ಟ್ಗಳಿರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಎಲ್ಲ ಕೆಲಸವನ್ನು ಮಾಡಿದ್ದಾರೆ. 25 ಕೋಟಿ ಜನರ ಬಡತನ ನಿರ್ಮೂಲನೆ ಮಾಡಿದ್ದಾರೆ. ಸುಮಾರು 8-10 ಜನ ಯುವಕರಿಗೆ ಕೈಗೆ ಕೆಲಸ ಕೊಡುವಂಥ ಯೋಜನೆಯನ್ನು ಮಾಡಿದ್ದಾರೆ. ಬೀದಿ ಬರಿ ವ್ಯಾಪಾರಸ್ಥರಿಂದ ಹಿಡಿದು ದೊಡ್ಡ ಉದ್ಯೋಗವನ್ನು ಏನು ಮಾಡ್ತಾರೆ ಅವರು ಎಲ್ಲರಿಗೂ ಕೂಡ ಯೋಜನೆಗಳನ್ನು ಇವತ್ತು ಮಾಡಿರುವಂಥ ಏಕಮೇವ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಜಿಯವರ. ಕಿಸಾನ್ ಸನ್ಮಾನ್ ಯೋಜನೆಯನ್ನು ತಂದು ರೈತರಿಗೆ ನಿರಂತರವಾಗಿ ಸಹಾಯ ಮಾಡ್ತಾ ಇದ್ದಾರೆ. ಪ್ರತಿ 4 ತಿಂಗಳಿಗೆ 20,000 ಕೋಟಿಗಿಂತ ಹೆಚ್ಚು ಅನುದಾನ ಬಿಡುಗಡೆ ಮಾಡ್ತಾರೆ. ನಮ್ಮ ಹಾವೇರಿ ಜಿಲ್ಲೆಗೆ 1.5 ಲಕ್ಷ ರೈತರಿಗೆ ಸುಮಾರು 30 ಕೋಟಿ ರೂಪಾಯಿ ಇದೇ ಕಂತು ನಿನ್ನೆ ಬಿಡುಗಡೆ ಆಗಿದೆ. ಹೀಗೆ ನಿರಂತರವಾಗಿ ನಡೀತಾ ಇದೆ. ಸುಮಾರು 2019ರಿಂದ ಇದು ನಿರಂತರವಾಗಿ ನಡೀತಾ ಇದೆ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ವಿಶೇಷ ಯೋಜನೆಗಳನ್ನು ಮಾಡಿದ್ದಾರೆ. ಯುವಕರಿಗೆ ವಿಶೇಷ ಯೋಜನೆಯನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆಗಳನ್ನು ಕೂಡ ಮಾಡಿದ್ದಾರೆ. ಹೀಗೆ ಹಲವಾರು ಯೋಜನೆಗಳನ್ನು ಮಾಡಿ ಅವರು ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ನೇರವಾಗಿ DBT ಮುಖಾಂತರ ಬ್ಯಾಂಕ್ ಅಕೌಂಟಿಗೆ, ಬಡವರ ಅಕೌಂಟಿಗೆ ಕಾರ್ಯಕ್ರಮಗಳ ಹಣವನ್ನು ಮುಟ್ಟಿಸುವ ಮುಖಾಂತರ ಮಧ್ಯವರ್ತಿಗಳನ್ನು ದೂರ ಮಾಡಿದ್ದಾರೆ. ಭ್ರಷ್ಟಾಚಾರವನ್ನು ತೆಗೆದುಹಾಕಿದ್ದಾರೆ. ಒಬ್ಬ ರಾಷ್ಟ್ರ ಪ್ರೇಮಿ ದೇಶವನ್ನು ಕಟ್ತಾ ಇದ್ದಾರೆ. ದೇಶದ ಸುರಕ್ಷತೆಗೆ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿರುವಂಥದ್ದು, ನಕ್ಸಲರ ಚಟುವಟಿಕೆಗಳನ್ನು ಸಂಪೂರ್ಣ ನಿರ್ಮೂಲನೆ ಮಾಡಿರುವಂಥದ್ದು, ನಮ್ಮ ಗಡಿಗಳನ್ನು ಸುರಕ್ಷಿತವಾಗಿ ಮಾಡಿರುವಂಥ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಂತ ಹೇಳಕ್ಕೆ ಇಚ್ಛಪಡ್ತಾರೆ. ಪ್ರಧಾನಮಂತ್ರಿ ಉದ್ಯೋಗ ವಿಕಸಿತ ಭಾರತ ಉದ್ಯೋಗ ಇದರಲ್ಲಿ ನಿನ್ನೆ 75 ಲಕ್ಷ ಜನ ಉದ್ಯೋಗಕ್ಕಾಗಿ ಉತ್ಸಾಹ ಕೊಡುವಂಥ ಯೋಜನೆಗೆ 2,400 ಕೋಟಿ ರೂಪಾಯಿ ನಿನ್ನೆ ಬಟನ್ ಒತ್ತ ಮುಖಾಂತರ ಅವರೆಲ್ಲ ಅಕೌಂಟಿಗೆ ಕೊಟ್ಟಿದ್ದಾರೆ. ಇದು ಒಂದೊಂದು ಕಂತ ನಾನು ಹೇಳ್ತಾ ಇದ್ದೇನೆ, ಅವ್ರಿಗೆ ಎಲ್ಲಿ ಲೆಕ್ಕ ಸಿಗುತ್ತೆ ಅಂತಂದರೆ ESI ಮತ್ತು PF ಇವೆರಡು ಯಾರು ಉದ್ಯೋಗದಲ್ಲಿ ಇರ್ತಾರೆ, ಪರ್ಮನೆಂಟ್ ಉದ್ಯೋಗದಲ್ಲಿ ಇರ್ತಾರೆ, ಅವ್ರಿಗೆ ESI ಬೆನಿಫಿಟ್ ಸಿಗುತ್ತೆ, PF ಬೆನಿಫಿಟ್. ESI PF ಪ್ರತಿ ವರ್ಷ ಎಷ್ಟು ಹೊಸ ನೋಂದಣಿ ಆಗುತ್ತೆ ಅವೆಲ್ಲ ಹೊಸ ಉದ್ಯೋಗ ಸೃಷ್ಟಿ ಆಗುತ್ತೆ. ಮತ್ತು ಖಾಸಗಿ ವಲಯದಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸರ್ವಿಸ್ ಸೆಕ್ಟರ್ ಇರ್ಬೋದು, ಪ್ರತಿ ವರ್ಷ ಹೊಸ ಉದ್ಯೋಗಗಳ ನಿರ್ಮಾಣ ಆಗುತ್ತೆ. ಈಗ ಉದಾಹರಣೆಗೆ ಮೋಟರ್ ಸೈಕಲ್ ತಯಾರಾಗಬೇಕಾದ್ರೆ ಉದ್ಯೋಗ ಇಲ್ಲದೇನೆ ಆಗಲ್ಲ. ಮಾರಾಟ ಮಾಡೋದ್ರಿಂದ ಹಿಡಿದು ಸರ್ವಿಸ್ನಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಕಡೆ ಉದ್ಯೋಗ ನಿರ್ಮಾಣ ಆಗುತ್ತೆ. ಹಾಗಾಗಿ ಒಂದು 2047ಕ್ಕೆ ವಿಕಸಿತ ಭಾರತ, ಆತ್ಮನಿರ್ಭರ ಭಾರತ ಕಲ್ಪನೆಯೊಂದಿಗೆ ಪ್ರಧಾನಮಂತ್ರಿಗಳು ದೇಶವನ್ನು ನಡೆಸ್ತಾ ಇದ್ದಾರೆ.
ದೇಶವನ್ನು ಸದೃಢವಾಗಿ ನಡೆಸುವಂಥ ಒಬ್ಬ ದೇಶಪ್ರೇಮಿ ಪ್ರಧಾನಮಂತ್ರಿ ನಾವು ಸಿಕ್ಕಿರುವಂಥದ್ದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಒಂದು ಸಮಿತಿ ಮಾಡಿದ್ದಾರೆ ಸಿ ಟಿ ರವಿಯವರ ನೇತೃತ್ವದಲ್ಲಿ. ಅಡ್ಡ ಮತದಾನ ಆಗಬಾರ್ದಾಗಿತ್ತು. ಇದೊಂದು ಅತ್ಯಂತ ನಮಗೆ ಆಘಾತಕಾರಿ ಮತ್ತು ದುರ್ದೈವದ ಒಂದು ಸಂಗತಿ. ಇದನ್ನು ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ಅದರ ಸಂಪೂರ್ಣ ರಿಪೋರ್ಟನ್ನು ತೆಗೆದುಕೊಂಡು ಹೈಕಮಾಂಡಿಗೆ ಹೋಗುವಂಥ ಕೆಲಸವನ್ನು ರಾಜ್ಯ ಅಧ್ಯಕ್ಷರು ಮತ್ತು ಲೀಡರ್ ಆಫ್ ಅಪೋಸಿಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಅದು ಇನ್ನೊಂದು ವಾರದೊಳಗಡೆ ರಿಪೋರ್ಟ್ ಕೂಡ ಹೇಳಿದ್ದಾರೆ. ಬಂದ ತಕ್ಷಣವೇ ಯಾರ್ಯಾರು ತಪ್ಪಿಸ್ತಿದ್ದಾರೆ ಗುರುತಿಸಿ ಅವ್ರ ಮೇಲೆ ಕ್ರಮ ತೆಗೆಸ್ಕೊಳ್ಳುವಂಥ ಕೆಲಸ